ಟಿಕೆಟ್ ಹಂಚಿಕೆಯಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಕಾಂಗ್ರೆಸ್ ಅನ್ಯಾಯ ಮಾಡಿದೆ ಅನ್ನೋ ಚರ್ಚೆಯ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ನನ್ನ ಜೊತೆಗೆ ಅಫ್ಸರ್ ಅವರು ಮಾತನಾಡ್ತಾ ಇದ್ರು, SDPIನ ಅಭ್ಯರ್ಥಿ. ಅಫ್ಸರ್ ಅವರೇ, ನಟರಾಜ್ ಗೌಡರು ಮಾತನಾಡಿದ್ದನ್ನು ಗಮನಿಸಿದ್ರಿ. ಇದನ್ನು ನಾನು ಇನ್ನೊಂದು ಸ್ವಲ್ಪ ವಿಸ್ತರಿಸಿ ನಿಮ್ಮನ್ನು ಕೇಳಬೇಕು. ಈಗ ಜನಸಂಖ್ಯೆಯ ಆಧಾರ ಟಿಕೆಟ್ ಕೊಡೋದಕ್ಕೆ ಮಾನದಂಡ ಅಂತಾದರೆ ಚಾಮರಾಜಪೇಟೆಯಲ್ಲಿ 44% ಮುಸಲ್ಮಾನರಿದ್ರೆ 55% ಹಿಂದೂಗಳಿದ್ದಾರೆ. ಅಲ್ಲಿ ಜಮೀರ್ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಬೀದರ್ನಲ್ಲಿ ರಹೀಂ ಖಾನ್ ಅವರು 30-35% ಮುಸಲ್ಮಾನರಿದ್ದೆ, ಉಳಿದ ಹಿಂದೂಗಳಿದ್ದಾರೆ. ರಹೀಂ ಖಾನ್ಗೆ ಟಿಕೆಟ್ ಕೊಟ್ಟಿದ್ದಾರೆ. ನರಸಿಂಹರಾಜ ಅಲ್ಲಿ ತನ್ವೀರ್ ಸೇಠಿಗೆ ಟಿಕೆಟ್ ಕೊಟ್ಟಿದ್ದಾರೆ. ನೀವು ಜನಸಂಖ್ಯೆಯ ಆಧಾರದ ಮೇಲೆ ಟಿಕೆಟ್ ಕ್ಲೈಮ್ ಮಾಡ್ತೀರಿ ಅಂತಾದ್ರೆ ಅದೊಂದು ಬೇರೆದೇ ಲೆಕ್ಕಾಚಾರ ಆಗಲ್ವಾ ಅಫ್ಸರ್ ಅವರೇ? ಸರ್, ಈಗ ನಟರಾಜ್ ಗೌಡರು ಪ್ರಾಮಾಣಿಕವಾಗಿ ಒಪ್ಕೊಂಡಿದ್ದಾರೆ, ಕಾಂಗ್ರೆಸ್ ಪಕ್ಷ ಮುಸಲ್ಮಾನರಿಗೆ ಸಾಮಾಜಿಕ ಅನ್ಯಾಯ ಮಾಡಿದೆ ಅಂತ ಹೇಳಿ ಅದನ್ನು ನಾನು ಅಪ್ರಿಷಿಯೇಟ್ ಮಾಡ್ತೇನೆ. ಆದ್ರೆ ಸುರ್ಜಿವಾಲಾ ಕರ್ನಾಟಕದ ಕಾಂಗ್ರೆಸ್ಸಿನ ಉಸ್ತುವಾರಿಗೆ ಇದು ಅರ್ಥ ಆಗ್ಲಿಲ್ವಲ್ಲ. ಅವರು ಬಂದು ಕರ್ನಾಟಕದ ನಮ್ಮ ಉಲಮಾಗಳಿಗೆ, ನಮ್ಮ ಧಾರ್ಮಿಕ ಗುರುಗಳಿಗೆ ಅವಮಾನ ಮಾಡುವಂತ ಹೇಳಿಕೆ ಕೊಟ್ಟಿದಾರಲ್ಲ. ಈ ಕಾಂಗ್ರೆಸ್ ಪಕ್ಷ ಇತಿಹಾಸದಲ್ಲಿ ಪಾಠ ಕಲೀಲಿಲ್ಲ. ಈ ಕಾಂಗ್ರೆಸ್ ಪಕ್ಷದಲ್ಲಿ ಹೇಳೋದೊಂದು ಮಾಡೋದೊಂದು. ಒಂದು ಕಡೆ ಸಿದ್ದರಾಮಯ್ಯನವರು ಹೇಳ್ತಾರೆ ನಾನು ಸಾಮಾಜಿಕ ನ್ಯಾಯದ ಚಾಂಪಿಯನ್ ಅಂತ ಹೇಳಿ, ಇನ್ನೊಂದು ಕಡೆ ಸಾಮಾಜಿಕ ಅನ್ಯಾಯ ಆಗಿದೆ ಇಲ್ಲಿ. ಆ ಸಾಮಾಜಿಕ ಅನ್ಯಾಯದ ಬಗ್ಗೆ ಅವರು ಮಾತಾಡಲ್ಲ. ಈ ಸಮರ್ಥ ಎಂಬುವಂತ ವ್ಯಕ್ತಿ, ಈ ಸಮರ್ಥ ಎಂಬುವಂತ ಅಭ್ಯರ್ಥಿ ಎಲ್ಲೋ ವಿದೇಶದಲ್ಲಿ ಕಲಿತು ಈ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ನಾಡಿ ಮಿಡಿತ ಅವರಿಗೆ ಗೊತ್ತಿದೆಯಾ? ಇಲ್ಲಿ 10 ಸ್ಲಮ್ ಇದೆ ಸರ್, ಇಲ್ಲಿ ಬಡವರಿದ್ದಾರೆ, ದುಡಿದು ತಿನ್ನೋರಿದ್ದಾರೆ. ಇದ್ರ ಬಗ್ಗೆ ಅವರಿಗೆ ಕನ್ಸರ್ನ್ ಇದೆಯಾ? ಬೆಳ್ಳಿ ಸ್ಪೂನ್ ಅಲ್ಲಿ, ಚಿನ್ನದ ಸ್ಪೂನ್ ಅಲ್ಲಿ ಊಟ ಮಾಡಿದಂತವರಿಗೆ ಬಡವರ ಕಷ್ಟ ನೋವು ಯಾವ ರೀತಿ ಅರ್ಥ ಆಗುತ್ತೆ ಸರ್? ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಮುಸಲ್ಮಾನರಲ್ಲಿರುವಂತಹ ಅಂಡರ್ ಕರೆಂಟ್ ಏನಿದೆ, ಈ ಕಾಂಗ್ರೆಸ್ಸಿನ ಸಾಮಾಜಿಕ ಅನ್ಯಾಯ ಏನಿದೆ, ನುಡಿದಂತೆ ನಡೆಯದಂತ ಕಾಂಗ್ರೆಸ್ಸಿನ ಏನು ನಡೆ ಏನಿದೆ, ಇದರ ವಿರುದ್ಧ ಒಂದು ದೊಡ್ಡ ಅಸಮಾಧಾನ ಇದೆ. ಅದನ್ನ ಖಂಡಿತ ಈ ಚುನಾವಣೆಯಲ್ಲಿ ಎಸ್ಡಿಪಿ ಅಭ್ಯರ್ಥಿಯಾಗಿ ಮತ ಆಗಿ ಅದು ಕನ್ವರ್ಟ್ ಆಗುತ್ತೆ. ಟಿಕೆಟ್ ಕೊಡೋದೇ ಸಾಮಾಜಿಕ ನ್ಯಾಯ ಅಂತ ಯಾಕೆ ಭಾವಿಸಬೇಕು? ಒಂದು ಸಮಾಜಕ್ಕೆ ಟಿಕೆಟ್ ಕೊಡೋದೇ ಸಾಮಾಜಿಕ ನ್ಯಾಯನ ಸರ್? ಸಾಮಾಜಿಕ ಈಗ ದಾವಣಗೆರೆ ಸೌತ್ ಅಲ್ಲಿ ಮುಸಲ್ಮಾನರಿಗೆ ಟಿಕೆಟ್ ಕೊಟ್ಟಿದ್ರೆ ಸಾಮಾಜಿಕ ನ್ಯಾಯ. ರಾಜಕೀಯದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಸರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂತದ್ದು ಪೊಲಿಟಿಕಲ್ ಪವರ್ ಇಸ್ ದ ಮಾಸ್ಟರ್ ಕೀ. ಕರ್ನಾಟಕದ ಪಾಲಿಸಿ ಮೇಕಿಂಗ್ ಬಾಡಿಯಲ್ಲಿ ಕರ್ನಾಟಕದಲ್ಲಿರುವಂತಹ ಅಲ್ಪಸಂಖ್ಯಾತರ ಧ್ವನಿಯನ್ನ ಕಳಿಸಿದ್ರೆ ಅವರ ಇಶ್ಯೂಗಳು ಟೇಬಲ್ ಆಗ್ತದೆ, ಚರ್ಚೆ ಆಗ್ತದೆ. ಈಗ ಶಿಗ್ಗಾವಿಯಲ್ಲಿ ಮುಸ್ಲಿಂ ಕ್ಯಾಂಡಿಡೇಟ್ಗೆ ಕೊಟ್ಟಿದ್ರಲ್ವಾ ಅವರು? ಕೊಟ್ಟು ಯಾವುದೋ ಒಂದು ಕಳೆದ ಬೈ ಎಲೆಕ್ಷನ್ ನಲ್ಲಿ ಶಿಗ್ಗಾವಿಯಲ್ಲಿ ಮುಸ್ಲಿಂ ಕ್ಯಾಂಡಿಡೇಟ್ಗೆ ಕೊಟ್ಟಿದ್ರು. ಶಿಗ್ಗಾವಿದು ಮುಗಿತಲ್ಲ, ಕೊಟ್ಟಿದ್ರು. ಎಲ್ಲಾ ಕ್ಷೇತ್ರದಲ್ಲೂ ಮುಸ್ಲಿಂ ಕ್ಯಾಂಡಿಡೇಟ್ಗೆ ಕೊಡೋದಕ್ಕೆ ಸಾಧ್ಯನಾ? ಉಳಿದವರಿಗೆ ಸಾಮಾಜಿಕ ನ್ಯಾಯ ಇಲ್ವಾ ಸರ್? ದಾವಣಗೆರೆ ದಕ್ಷಿಣ ಈಗ ಮುಸ್ಲಿಂ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯ ಮಾತ್ರ ಅಲ್ಲ, ಎಲ್ಲಾ ಸಮುದಾಯಕ್ಕೂ ಸಾಮಾಜಿಕ ನ್ಯಾಯ ಇದೆ. ಅಲ್ಪಸಂಖ್ಯಾತರು ತಲೆತಲಾಂತರಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕೋ ಮಿಷನ್ಗಳು ಮಾತ್ರನಾ? ಇವರು ಟಿಕೆಟೇ ಕೇಳಬಾರ್ದಾ? ಇವರಿಗೆ ರಿಪ್ರೆಸೆಂಟೇಷನ್ ಕೇಳಬಾರ್ದಾ? ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಇಷ್ಟೊಂದು ದೊಡ್ಡ ಪಾಪ್ಯುಲೇಷನ್ ಇದೆ, ಕೇಳೋದ್ರಲ್ಲಿ ಏನ್ ತಪ್ಪಿದೆ? ಅಲ್ಲ, ಕೇಳೋದು ಸರಿ, ಕೊಡೋದು ಬಿಡೋದು ಪಾರ್ಟಿ ಅಲ್ವಾ? ಶಾಮನೂರು ಕುಟುಂಬದವರ ಎಷ್ಟಿದೆ ಪಾಪ್ಯುಲೇಷನ್ ಸರ್? ಶಾಮನೂರು ಕುಟುಂಬದ ಸಮುದಾಯದ ಪಾಪ್ಯುಲೇಷನ್ ಎಷ್ಟಿದೆ? ಈಗ ಶಾಮನೂರು ಅವರ ಕುಟುಂಬವನ್ನ ನೀವು ಹಿಂದೂಗಳು ಅಂತ ಭಾವಿಸಿದ್ರೆ 65% ಮೇಲಿದೆ. ಹಿಂದೂ ಸಮುದಾಯ ಅಂತ ಭಾವಿಸಿದ್ರೆ 65% ಮೇಲಿದೆ. ಅವ್ರ ಸಮುದಾಯ ಅಲ್ಲ ಅವರ ಸಮುದಾಯ ಕಮ್ಯುನಿಟಿ ಬಗ್ಗೆ ಮಾತಾಡಿ ನೀವು. ಎಷ್ಟಿದೆ ಪಾಪ್ಯುಲೇಷನ್? ಅದು ಯಾಕದು ವಿಭಜನೆ? ಯಾಕದು ಅದು ಯಾಕೆ ವಿಭಜನೆ? ಅವರು ಹಿಂದೂಗಳ ವ್ಯಾಪ್ತಿಗೆ ಬರಲ್ವಾ? ಅವರು ಮುಸ್ಲಿಂ ಅಂತ ಆದಾಗ ಒಂದು, ಹಿಂದೂಗಳು ಅಂತ ಆದಾಗ ಎಸ್ಟಿ ಬೇರೆ, ಕುರುಬರು ಬೇರೆ, ಲಿಂಗಾಯತರು ಬೇರೆ, ಗೌಡ್ರು ಬೇರೆ, ಹಂಗಾಗತ್ತ ಅದು? ದಾವಣಗೆರೆ ಅಲ್ಲ, ಎಲ್ಲೇ ಆದ್ರೂ ಹೌದು ಸರ್. ರಾಜಕೀಯದಲ್ಲಿ ಜಾತಿ ಲೆಕ್ಕಾಚಾರ, ನೀವು ಜಾತಿ ಲೆಕ್ಕಾಚಾರವನ್ನ ಅಲ್ಲಗಳೆದು ಭಾರತೀಯ ರಾಜಕಾರಣವನ್ನ ನೋಡ್ಲಿಕ್ಕಾಗ್ತದೆ ನಿಮಗೆ? ಮುಸಲ್ಮಾನರು ಟಿಕೆಟ್ ಕೇಳುವಾಗ ಧರ್ಮ, ಹಿಂದೂಗಳು ಟಿಕೆಟ್ ಕೇಳುವಾಗ ಜಾತಿಯನ್ನ ಅಲ್ಲಲ್ಲ. ಮುಸ್ಲಿಮರು ಟಿಕೆಟ್ ಕ್ಲೈಮ್ ಮಾಡಿದಾಗ ಧರ್ಮ, ಹಿಂದೂಗಳು ಟಿಕೆಟ್ ಕೇಳಿದಾಗ ಅದು ಜಾತಿ. ಲಾಜಿಕ್ ಅರ್ಥ ಆಗಲ್ಲ ನನಗೆ. ಕ್ಲಾರಿಟಿ ಸಿಗ್ಲಿ ಒಂದ್ ನಿಮಿಷ. ಜಾತಿ ಸಮೀಕರಣ ಇಲ್ಲದೆ ರಾಜಕೀಯವನ್ನ ಒಂದ್ ನಿಮಿಷ ನಟರಾಜ್ ಗೌಡ್ರೆ, ಇದಕ್ಕೊಂದು ಕ್ಲಾರಿಟಿ ಸಿಗ್ಲಿ ಒಂದ್ ನಿಮಿಷ. ಕೂಡ ಅರ್ಹರಿದ್ದಾರೆ, ಅವರಿಗೆ ರೆಪ್ರೆಸೆಂಟೇಷನ್ ಕೊಡಬೇಕು, ಅದು ಪಕ್ಷ ರೆಪ್ರೆಸೆಂಟೇಷನ್ ಕೊಡ್ತಾನೆ ಇದೆ. ಅದರೊಳಗೆ ಎರಡನೇ ಮಾತಿಲ್ಲ. ಇದು ಸಂಕೀರ್ಣತೆಯಿಂದ ಕೂಡಿದೆ. ಈ ಕಡೆ ಜಾತಿ ಏನಿದೆ ಇದು ಸಂಕೀರ್ಣತೆಯಿಂದ ಕೂಡಿದೆ. ಅದು BCM, SC, ST, ದಲಿತರು ಅವೆಲ್ಲ ಸಂಕೀರ್ಣತೆ.
ಆ ಜಾತಿಗಳ ನೀವು ಆಯೋಗವಾಗಿ ಅಕ್ಕಿ ಅವ್ರಿಗೆ ಮೇಲೆ ಅವಕಾಶ ಆಸೆ, ಇದೆ. ನೆಂಟರ ಮೇಲೆ ಅವಕಾಶ ಪ್ರೀತಿ ಇದೆ. ಅಂತ ಮಾತಾಡ್ತಾ ಆದ್ರೆ ಇದ್ದೀರಿ. ಇದು ಹಿಂದೂ ವರ್ಸಸ್ ಮುಸ್ಲಿಂ ಅಲ್ಲ. ಆಯ್ತು ಇದು ಸರ್. ಹಿಂದೂಗಳು ಕೇಳಬಾರ್ದು, ಅಕ್ಕಿ ಮುಸ್ಲಿಂ ನಟರಾಜ್ ಗೌಡ್ರೆ, ಆದ್ರೆ ಅಕ್ಕಿ ಮೇಲೆ ಆಸೆ, ಮುಸಲ್ಮಾನರಿಗೆ ನೆಂಟರ ಮೇಲೆ ಪ್ರೀತಿ ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದ್ದೀರಿ ನೀವು. ನ್ಯಾಯವನ್ನ, ಸಾಮಾಜಿಕ ನ್ಯಾಯವನ್ನ ಕಾಂಗ್ರೆಸ್ ಕೊಟ್ಕೊಂಡೇ ಬಂದಿದೆ. ಇಲ್ಲಿ ಒಂದು ಕ್ಷಣದಲ್ಲಿ ಕೊಡಕ್ಕಾಗಿಲ್ಲ ಅನ್ನೋ ಸರ್, ಕಾರಣಕ್ಕಾಗಿ ಅನ್ಯಾಯ ಸರ್, ಮಾಡ್ಬಿಟ್ಟಿದೆ. ಸಾಮಾಜಿಕ ನ್ಯಾಯ ಮಾಡಿದ್ರೆ ಅದು ತಪ್ಪಾಗುತ್ತೆ. ಸಾಮಾಜಿಕ ನ್ಯಾಯ ಎಲ್ಲ ಕಡೆ ಪಾಲಿಸಲಾಗುತ್ತದೆ, ಅದು ಸ್ಪಷ್ಟವಾಗಿ ಇರಿ ನಟರಾಜ್ ಗೌಡ್ರೆ, ನನಗೆ ಅಪ್ಸರ್ ಅವರಿಂದ ಕ್ಲಾರಿಟಿ ಸಿಗ್ಲಿಲ್ಲ. ಹೇಳಿದ್ದಾರೆ. ಅಪ್ಸರ್ ಅವರೇ, ಸರ್, ದಾವಣಗೆರೆ ನಾನು ದಕ್ಷಿಣದಲ್ಲಿ- ಮುಸ್ಲಿಂ ಸಮುದಾಯ ಟಿಕೆಟ್ಗೆ ಸಾಮಾಜಿಕ ಕ್ಲೈಮ್ ನ್ಯಾಯ ಮಾಡುವಾಗ ಎಲ್ಲಿದೆ? ನನ್ನ ಕಮ್ಯುನಿಟಿಯ ಓಟು ಇಷ್ಟಿದೆ ಅಂತ ಹೇಳಿ ಕ್ಲೈಮ್ ಮಾಡುತ್ತೆ. ಹಿಂದೂಗಳಲ್ಲಿ ಯಾರಾದ್ರೂ ಕ್ಲೈಮ್ ಮಾಡಬೇಕಾದ್ರೆ ನನ್ನ ಜಾತಿಯ ಓಟು ಇಷ್ಟಿದೆ ಅಂತ ಕ್ಲೈಮ್ ಮಾಡಬೇಕು. ಅದ್ಯಾಕೆ ಹಿಂದೂಗಳು ಒಂದೇ ಬ್ರಾಕೆಟ್ ಸರ್, ಒಳಗೆ, ದಲಿತರು- ಒಂದೇ ಬಾಸ್ಕೆಟ್ ಒಳಗೆ ಯಾಕೆ ಬರಲ್ಲ? 29,000 30,000 ಓಟಿದ್ದಾರೆ ಸರ್. 30,000 ಹೆಚ್ಚು ಕಡಿಮೆ ದಲಿತರ ಓಟ್ ಇದೆ. ಇದುವರೆಗೆ ಕಾಂಗ್ರೆಸ್ ಹಾಗಾದ್ರೆ ದಲಿತರಿಗೆ ಕೊಟ್ಟಿದೆಯಾ? ಅವರು ಹಿಂದೂಗಳಲ್ವಾ ಸರ್? ದಲಿತರು ನಿಮ್ಮ ಹಿಂದೂಗಳ ಕ್ಯಾಟಗರಿಯಲ್ಲಿ ಬರಲ್ವಾ? ಯಾಕೆ ಕಾಂಗ್ರೆಸ್ ಒಬ್ಬ ದಲಿತರನ್ನ ಯಾಕೆ ಇದುವರೆಗೆ ಕೊಡ್ಲಿಲ್ಲ? ಈ 50-60 ಬಿಜೆಪಿ ಕೊಟ್ಟಿದೆಯಲ್ಲ ಈಗ ದಲಿತರಿಗೆ ಟಿಕೆಟ್. ಹಿಂದೂಗಳಂತ ಮಾತಾಡ್ತಿರಲ್ಲ. ಅಪ್ಸರ್ ಅವರೇ, ಅಲ್ಲಲ್ಲ, ಕಾಂಗ್ರೆಸ್ ಬಗ್ಗೆ ಮಾತಾಡಿ. ಬಿಜೆಪಿ ಈಗ ದಲಿತರಿಗೆ ಟಿಕೆಟ್ ಕೊಟ್ಟಿಲ್ಲ. ಕಾಂಗ್ರೆಸ್ ಸಾಮಾಜಿಕ ನ್ಯಾಯಕ್ಕೆ ಮಾತಾಡ್ತದಲ್ಲ. ದಲಿತರು ಹಿಂದೂಗಳ ವ್ಯಾಪ್ತಿಯಲ್ಲಿ ಬರಲ್ವಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.